ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತರೆಯು ನಾನು ಎಂದಿಗಾದರೂ ಕಾನದ ಕಡಲಿಗೆ ಸೇರಬಲ್ಲೆನೇನು ಸೇರಬಲ್ಲಾನು ಕಡಲನು ನೀರಿನಲ್ಲೂ ಕರಗಬಹುದು ನಾನು ಕಾಣದ ಕಡಲಿಗೆ ಹಂಗಲಿಸಿದ ಕಾಣದ ಕಡಲಿಗೆ ಹಂಗಲಿಸಿದ ಕಾಣಬಲ್ಲನೆ ಒಂದು ದಿನ ಕಡಲನು ಕುಣಬಲ್ಲನೆ ಒಂದು ದಿನ ಕಾಣಬಲ್ಲನೆ ಒಂದು ದಿನ ಕಡಲನು ಕುಣಬಲ್ಲನೆ ಒಂದು ದಿನ ಕಾಣದ ಕಡಲಿಗೆ ಕಲಿಸಿದ ಕಾಣದ ಕಡಲಿಗೆ ಕಲಿಸಿದ ಕಡಲಿನ ಮರತದ ಜೋಗುವ ಒಳಗಿರಿ ಕೇಳುತ್ತಿದೆ ನನ್ನ ಕಲ್ಪನೆ ತನ್ನ ಕಡಲನ್ನ ಚಿತ್ರಿಸಿ ಚಿಂತಿಸಿ ಸುರಿಯುತ್ತಿದೆ ಕಾಣದ ಕಡಲಿನ ಮರತದ ಜೋಗುವ ಒಳಗಿರಿಯನ್ನು ಕೇಳುತ್ತಿದೆ ನನ್ನ ಕಲ್ಪನೆ ತನ್ನ ಕಡಲನ್ನ ಚಿತ್ರಿಸಿ ಚಿತ್ರಿಸಿ ಸುರಿಯುತ್ತಿದೆ ಎಲ್ಲಿರುವುದೋದು ಎತ್ತಿರುವುದೋದು ನೋಡಬಲ್ಲನೆ ಒಂದು ದಿನ ಕಡಲನು ಕುಡಬಲ್ಲನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದ ಕಾಣದ ಕಡಲಿಗೆ ಹಂಬಲಿಸಿದ ಜಯಶ್ರೀ ಜಯಶ್ರೀ ನನ್ನನ್ನು ಈ ಕಟುಕರ ಕೈಯಲ್ಲಿ ಕೊಟ್ಟು ಹೋಗಬೇಡ ಜಯಶ್ರೀ ನಿನಗಾಗಿ ನೀನಾಗಿ ಏನಿನ ಕೈಯಾರೆ ನನ್ನ ಕೊಂಡು ಹಾಕು ಆದರೆ ನನ್ನನ್ನು ಈ ಮನೆ ಬಿಟ್ಟು ನನ್ನನ್ನೇ ಮನೆ ಬಿಟ್ಟು ಹೋಗಬೇಡ ಜಯ ಜಯ ನಾನು ನಿನ್ನ ಮಗನೆಂದು ತಿಳಿದಾರ್ವರು ಕರೆದುಕೊಂಡು ಹೋಗು ನೀನು ಬಿಟ್ಟು ಹೋದರೆ ನಾನಿಲ್ಲೇ ಜಾಡಿಯನ್ನು ಕಚ್ಚಿಕೊಂಡು ಸತ್ತು ಹೋಗುತ್ತೀನಿ ಇಲ್ಲ ಸ್ವಾಮಿ ಇಲ್ಲ ಖಂಡಿತವಾಗಿ ನಿಮ್ಮನ್ನು ನಾನಿಲ್ಲಿ ಬಿಟ್ಟು ಹೋಗುವುದಿಲ್ಲ ಯಾವ ಜನ್ಮದ ಪಾಪದ ಕರ್ಮವಾಗಿ ಸತಿಪತಿಗಳಿಗೆ ಘೋರ ಶಿಕ್ಷೆ ಬಂದಿದೆ ಒಡ ಹುಟ್ಟಿದ ತಮ್ಮ ಅಣ್ಣನಿಗೆ ನಿಮ್ಮ ಮೇಲೆ ದಯ ಇಲ್ಲ ಹೆತ್ತ ತಂದೆಗೆ ನಿಮ್ಮ ಮೇಲೆ ಕರುಣೆ ಇಲ್ಲವೆಂದ ಮೇಲೆ ಆ ದೇವರು ನಿಮ್ಮನ್ನು ಹೇಗೆ ಹುಟ್ಟಿಸಿದನೋ ನಾ ಕಾಣೆ ಇಲ್ಲ ಸ್ವಾಮಿ ನಿಮ್ಮನ್ನು ಮಾತ್ರ ನಾನಿಲ್ಲದೆ ಕರೆದುಕೊಂಡು ಹೋಗುತ್ತೀನಿ ಈ ಮನೆಯಲ್ಲಿ ಸತ್ಯಾಗ್ರಹ ಮಾಡಿ ಆದರೂ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೀನಿ ಒಂದು ವೇಳೆ ಅವರು ನಿಮ್ಮನ್ನು ಬಿಟ್ಟು ಕೊಡದೆ ಹೋದ್ರೆ ಇಲ್ಲಿ ನಾನು ನನ್ನ ಪ್ರಾಣ ತ್ಯಾಗವನ್ನು ಮಾಡ್ತೀನಿ ಅಷ್ಟು ಮಾಡುತ್ತೀನಿ ಅಕ್ಕ ಮಾವ ಮತ್ತೆ ಗೆಲ್ಲಿದ್ದಿರುವೆ ಇಲ್ಲಿ ಮಾವ ಹೋದಕ್ಕಿಂತ ಮುಂಚಿತವಾಗಿ ದಯವಿಟ್ಟು ನನ್ನದು ಒಂದೇ ಒಂದು ಆಸೆ ನೆರವೇರಿಸಿಕೊಡ್ತೀರಾ ಏನದು ದಯವಿಟ್ಟು ನನಗೆ ನನ್ನ ಗಂಡನನ್ನು ನನ್ನ ಹತ್ರ ಒಪ್ಪಿಸ್ಬಿಡಿ ನಾನು ಅವ್ರನ್ನ ಕರೆದುಕೊಂಡು ಹೋಗಿ ಭಿಕ್ಷೆ ಬೇಡಿ ಆದ್ರೂ ನನ್ನ ಗಂಡನ ಹೊಟ್ಟೆನ ತುಂಬಿಸ್ತೀನಿ ದಯವಿಟ್ಟು ಅವರನ್ನ ನನ್ನ ಜೊತೆಗೆ ಕಳಿಸ್ಕೊಟ್ಬಿಡಿ
ಮೊದಲು ನಿನ್ನ ಹೊಟ್ಟೆ ನೀರು ತುಂಬಿಸ್ಕೊ ಹೋಗು. ಅವನನ್ನು ಸಂಗಡ ಕರೆದುಕೊಂಡು ಹೋಗಿ ಹಾಳಾಗಬೇಡ. ಆ ಹುಚ್ಚನ್ನು ಕಟ್ಟಿಕೊಂಡು ನಾವೇನಾದ್ರೂ ಏನ್ ಮಾಡ್ಬೇಕಾಗ್ತಿ? ಹೋಗ್ಲಿ ಬಿಡಿ ಅವಳು. ರುದ್ರೇಶ, ನಿನ್ನ ಮಾತಿನಂತೆ ಇವಳನ್ನು ಬಿಟ್ಟು ಬಿಡುತ್ತೇನೆ. ಆದ್ರೆ ಇದೇ ಊರಲ್ಲಿ ಇವಳು ಮತ್ತೆ ಗುಡಿಸಲು ಹಾಕಿ ನಿಂತುಕೊಂಡ್ರೆ ಮುಂದೆ ನಮ್ಮ ಇಲ್ಲ ಮಾವ, ಹಾಗೇನಾದ್ರೂ ಗುಳಿಸಿ ಹಾಕಿಕೊಂಡಿದ್ರೆ ಅವಳ ಬಾಯಿನ ಹಲ್ಲನೆ ಬಿಡ್ತೀನಿ. ಲೇ ಜಯ, ಈಗಲೇ ಈ ಮನೆ ಬಿಟ್ಟು ಹೋದ್ರೆ ಮಾತ್ರ ನಿನ್ನ ಗಂಟು ಗುಳಿಸುತ್ತೇನೆ. ಬೇಗನೆ ಬಸ್ ಸಿಗದಿದ್ರೆ ಕಾಲು ನಡಿಗಿದ್ರಾದ್ರೆ ಈ ಊರು ಬಿಟ್ಟು ಬಹು ದೂರವಾಗಿ ಹೊರಟು ಹೋಗ್ತೀನಿ. ದಯವಿಟ್ಟು ನನ್ನ ಗಂಡನನ್ನು ನನಗೆ ಒಪ್ಪಿಸ್ಬಿಡಿ ಮಾವ. ರುದ್ರೇಶ, ಹಾಗಾದ್ರೆ ತೆಗೆದುಕೋ ಈ ಬೀಗದ ಕೈ. ಬಿಟ್ಟು ಬಿಡ ಅವರನ್ನು, ಹಾಳಾಗಿ ಹೋಗ್ರಿ ಎಲ್ಲಿ ಅವರು. ಹೊಡಿತಾನ ಮಗ, ಯಾಕೆ ಕೈ ಬಾಳ ಊತಾಗ ಮಗನ ನೋಡ್ರು ಯಾರನ್ನ ಕೊಂದೋಗ್ಯವ್ರು ನೀವು. ಏ ರುದ್ರೇಶನ್ನ ಈಗ ಪರದೇಶ ಕೂಸ್ಗನ್ನ ಹೊಡಿಬಾರ್ದು. ನೋಡಿ ನೋ ಬೆನ್ನಲ್ಲ ಹೆಂಗ್ ಮಾಡ್ಬೇಕು. ದಯವಿಟ್ಟು ಹಾಗೆಲ್ಲ ಅವರಿಗೆ ಮಾತಾಡೋದಕ್ಕೆ ಹೋಗ್ಬೇಡಿ. ತಪ್ಪಾಗಿದೆ ಅಂತ ಅವರನ್ನು ಕ್ಷಮೆ ಕೇಳಿ. ಕೆಡುಲ್ಲ, ಅದ್ರಾಗೇನೈತಿ? ಬಾ ಹೋಗೋಣ. ಯಾಕೆ ನಾ ಯಾಕೆ ಬರ್ಲಿ? ಈ ಮನೆಯಲ್ಲಿ ಬರುವ ನನಗೆ ಪಾಲು ಕೊಡ್ಲಿ, ಒಳಗೆ ಬರ್ತೀನಿ. ಏ ಮಗನೇ, ಪಾಟೀಲ್ ಹೋಗೋ ಎಲ್ಲೈತೆ? ನಿನ್ನ ಹೆಂಡತಿ ತನ್ನ ಗಂಟಲೆ ಕಟ್ಟಿಕೊಂಡಿದ್ದಾಳೆ, ಹೋಗು. ಕೊಟ್ರ ಆತ್ಲ, ನಾ ಯಾಕೆ ಬರ್ಲಿ? ನಾನು ಹೋಗ್ಬಿಡ್ತೀನಿ ಮಾಮ. ಅದು ಅಲ್ಲದೆ ನೋಡಿ, ನಾನು ನಿಮ್ಮ ಮಗಳಿದ್ದ ಹಾಗೆ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿಬಿಡಿ ಮಾವ, ಕ್ಷಮಿಸಿಬಿಡಿ. ಮಾವ, ನನ್ನ ಮೃದು ಮನಸ್ಸಿನವಳು. ಏನಾದರೂ ತಪ್ಪಾಗಿದ್ರು ಕೂಡ ಅವಳನ್ನು ಸಹನೆಯಿಂದ ಮಾಡಿ ಅವಳನ್ನು ನಿಮ್ಮ ಹೆಂಡತಿ ಅಂತ ಒಪ್ಪಿಕೊಳ್ಳಿ. ಇದೇ ನಾನು ನಿಮ್ಮಲ್ಲಿ ಕೇಳ್ತಾ ಇರೋದು. ನಡಿ ಸ್ವಾಮಿ, ಈ ಮನೆ ಬಿಟ್ಟು ಹೋಗೋಣ. ಸಾವಿರ ಹೆಳೆಗಳು ತುಂಬಿ ಹರಿದರು ಒಂದು ಸಮಾನಾಗಿರುವಂತೆ ಸುಗಿಲ ಬಿದ್ದರೆ ತರಂಗ ಶೋಭಿತ ಗತಿರಾಬುದಿ ತಾನಂತೆ. ಸಾವಿರ ಹೆಳೆಗಳು ತುಂಬಿ ಹರಿದರು ಒಂದು ಸಮಾನಾಗಿರುವಂತೆ ಸುಗಿಲ ಬಿದ್ದರೆ ತರಂಗ ಶೋಭಿತ ಗತಿರಾಬುದಿ ತಾನಂತೆ. ಒಂದು ದಿನ ಅದರಳು ಕರಗಲಾರನು, ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದ ಮನ, ಕಾಣದ ಕಡಲಿಗೆ ಹಂಬಲಿಸಿದ ಮನ, ಕಾಣಬಲ್ಲನೆ ಒಂದು ದಿನ ಕಡಲನು ಸುಡಬಲ್ಲನೆ, ಒಂದು ದಿನ ಕಾಣಬಲ್ಲನೆ, ಒಂದು ದಿನ ಕಡಲನು ಸುಡಬಲ್ಲನೆ, ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದ ಮನ. ರಾಜಶ್ರೀ, ರಾಜಶ್ರೀ, ಅಲ್ಲ ನಮ್ಮ ಮದುವೆಯಾಗಿ ಎಷ್ಟು ವರ್ಷ ಆಯ್ತು? ಅಯ್ಯೋ, ಒಂದು 7-8 ವರ್ಷ ಆಗಿರ್ಬೋದು ಬಿಡಿ. ಅಲ್ಲ,
7-8 ವರ್ಷ ಆದ್ರೂ ನಿನ್ನ ಹೊಟ್ಟೆ ಇದ್ದ ಹಾಗೆ ಇದೆಯಲ್ಲಿ. ಅಂದ್ರೆ ಅಂದ್ರೆ ನಿನ್ನ ಹೊಟ್ಟೆ ಮುಂದೆ ಬರುವ ಬೇನೆ ಯಾಕೆ ಬರ್ಬಾರ್ದಂತ. ಅಯ್ಯೋ, ಆ ದೇವರು ಕರುಣಿಸಿದಾಗ ಹಾಗೇ ಆಗುತ್ತೆ ಬಿಡಿ. ಅಲ್ಲ, ನಿನ್ನ ತಂಗಿ ಮದುವೆಯಾಗಿ 6 ತಿಂಗಳಿಗೆ ಗರ್ಭಿಣಿ ಅಲ್ಲಲ್ಲ, ಇನ್ನು ಕೂಡ ನಿಂಗೆ ಆ ಬೇನೆ ಬಂದಿಲ್ಲ. ಆದ್ರೆ ನಾನು ಯಾರಿಂದ ಅಂತ ಆಪ ಅಂತ ಕರ್ಸ್ಕೊಳ್ಳಿ. ನೋಡಿ, ಮನದ ಚಿಂತೆ ದೂರ ಆದಾಗ, ಸಂತಸದ ಸಡಗರದಿಂದ ನಾವು ಸಂಸಾರ ನಡೆಸಿದಾಗ ಮಕ್ಕಳ ಸಡಗರ ತಾನಾಗೇ ಆಗುತ್ತೆ. ಆ ಭಾಗ್ಯವನ್ನು ದೇವರ ಕರುಣೆ ಕರುಣಿಸ್ತಾನೆ. ಅಲ್ಲ, ಇನ್ಯಾವ ಚಿಂತೆ ಇದೆ ಈ ಮನೆಯಲ್ಲಿ? ಅಲ್ಲ, ನಿಶಬ್ದವಾದ ವಾತಾವರಣದಲ್ಲಿ ಊರ್ವಶಿ ಅಂತಿರುವ ನಿನಗೆ ಚಿಂತೆಗೆ. ನಿನ್ನ ಪೀಡೆಗಾಗಿ ನಿನ್ನ ತಮ್ಮನನ್ನು, ನನ್ನ ತಮ್ಮನನ್ನೇ ಹತ್ತಿದನಲ್ಲಿ ಊರಿನ ಇಲ್ಲಿಂದ. ಅಲ್ಲ, ಇನ್ಯಾವ ಪೀಡೆ ಇದೆ ಈ ಮನೆಯಲ್ಲಿ? ಅಯ್ಯೋ, ಯಾವ ಪೀಡೆನೂ ಇಲ್ಲ ಬಿಡಿ. ನೋಡಿ, ವಿಕತಂಕ ಎಲ್ಲ ಭಾವಿಸ್ಕೊಂಡು ಈ ರೀತಿ ಏನೋ ತೊಂದರೆ ಪಡ್ಕೊಳ್ಬಿಡಿ. ನೋಡಿ, ಆದಷ್ಟು ಬೇಗ ಅಂಗಡಿಗೆ ಹೋಗಿ, ಮಾನವರು ಇನ್ನೂ ಊಟ ಮಾಡಿಲ್ಲ, ಅವ್ರನ್ನ ಕಳಿಸಿ. ಅದೆಲ್ಲ ಇರ್ಲಿ, ನಿನಗೆ ಮೊದಲು ಆ ಬೇನೆ ಬಂದ ನಂತರ ನಿನಗೆ ಬೇಕಾದ ತಿಂಡಿ ತಿನಿಸುಗಳು ತೊಡಕೊಳ್ತವ ನನಗಿರಲಿ. ಆಯ್ತು ರೀ, ಖಂಡಿತವಾಗಿ ಈ ವರ್ಷ ಒಂದು ಮಗುವನ್ನು ಅದೇ ಹಿಡಿದು ನಿಮ್ ಕೈಯಲ್ಲಿ ಕೊಡ್ತೀನಿ, ಆಯ್ತಾ? ನಾನಿನ್ ಬರಲ್ಲ. ಆಯ್ತು, ಹೋಗ್ಬಿಡಿ, ಬಾಯ್. ಅಂತೂ ನನ್ನ ಗಂಡನಿಗೆ ನನ್ನ ಮೇಲೆ ಮಕ್ಕಳ ಆಗಲಿಲ್ಲ ಅಂತ ನನ್ನ ಮೇಲೆ ಸಂಶಯ ಬರ್ತಾ ಇದೆ ಅಂತ ಕಾಣಿಸ್ತಿದೆ. ದೇವ್ರಿ, ಇದೇ ರೀತಿ ಮುಂದುವರಿತಾ ಹೋದ್ರೆ ಎಲ್ಲಿ ನನ್ನ ಮೇಲೆ ಪ್ರೀತಿ ನಶಿಸಿ ಹೋಗುವುದೇನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈ ಜಗದೀಶನನ್ನು ಹೇಗಾದ್ರೂ ಮಾಡಿ ಅವನಿಂದ ನನ್ನ ತೃಷೆ ತೀರಿಸ್ಕೊಳ್ಬೇಕಂದ್ರೆ ಈ ಹುಚ್ಚಿನಾದವನ್ನು ಕರೆದುಕೊಂಡು ಎಲ್ಲಿ ಹೋದ್ರು ಏನೋ ತಿಳಿಯೋದಾಗಿದೆ. ಏನು ಮಾಡೋದು ಏನೀಗ? ಅಲ್ರಿ, ಈ ಬ್ಯಾಸ್ಗಿ ಬಿಸ್ಲಾಗ ನಂಗಂತೂ ತಿರ್ಗ್ಯಾಡ್ ಸಾಕೈ. ಕಮ್ಮಗ 5 ಎಕರೆ ಹೊಲ ಇತ್ತು, ಹೊಲ ಮಾಡ್ಕೊಂಡ್ ಇದನ್ನ ಮದುವೆ ವಯಸ್ಸಾಗ ಬಂತ ನಮ್ಮಪ್ಪ ನನ್ನ ಮದುವೆ ಮಾಡಕ್ ಹೆಣ್ಣು ಹುಡುಕ್ಯಾಕ ಚಾಲು ಮಾಡಿದ. ಚಾಲು ಐತ್ ನೋಡ್ರಿ ಅಲ್ಲಿಂದ. ಅಲ್ರಿ, ಯಾವ ಮನ್ಯಾಗ ಹೋಗ್ತೀರಿ ಹೋಗ್ರಿ ಹೆಣ್ಣು ನೋಡಕ. ಗೌರ್ಮೆಂಟ್ ನೌಕರಿ ಗಂಡ ಬೇಕು, ನೌಕರಿ ಇದ್ದರನ ಮದುವೆ ಆಗ್ತಾನೆ ಅಂತಾರ. ಅಲ್ರಿ, ಈಗಿನ ಕಾಲದ ಹುಡುಗಿಯರಿಗೆ ಹೊಲ ಮನೆ ಮಾಡೋರು ಹೊಟ್ಟಿಗೆ ಹಾಕಿ ತಿಳ್ಕೊಂಡ್ರು ಇಲ್ಲೋ, ನಾನು ಅವ್ರು ಹೊಟ್ಟೆ ತುಂಬ್ತಿದ್ದೋ ಇಲ್ರಿ. ಅಲ್ರಿ, ಈಗಂತೂ ಕೇಂದ್ರ ಸರ್ಕಾರ ಅಧಿಕ ಮನಿಗೆ ಅವ್ರವ್ರ ಪತ್ರ ಅವ್ರವ್ರ ಕೈಯಾಗ ಕೊಡ್ಬೇಕಂತ. ಹಿಂಗಾಗಿ ಒಬ್ಬೊಬ್ಬರ ಮನೆಗೆ 4 ಸಲ ಹೋಗೋ ಮನೆ. ಅವ್ರ ಮನೆಗೆ ಹೋಯ್ತು, ಅವ್ನ ಮನ್ಯಾಗಿಲ್ಲ ಅಂತಾರ. ಅವ್ನ ಊರಿಗೆ ಹೋಗ್ಯಾನ ಅಂತಾರ. ಮತ್ತೊಮ್ಮ ಅಜ್ಜಿ ಅವ್ನು ನೀರು ಹಾಸಕ್ ಹೋಗ್ಯಾನ ಅಂತಾರ. ಅಲ್ರಿ, ಹಿಂಗೆ ಒಂದೊಂದು ಮನೆ 4 ಸಲ ಹೋಗಿ ಪತ್ರ ಕೊಡಕ್ ಹೋದ್ರೆ ನನ್ನ ಬೆಸ್ಲಾಗ ನನ್ನ ಗತಿ ಏನಾಗಿ ಹಿಂಗೆ. ಹಾ, ಪೋಸ್ಟ್ ಯಾರಿದ್ರಿ ಮನೆ? ಯಾರು ಬೇಕಾಗಿತ್ತು? ಯಾವ ನೋಡಿ ಹೇಳು. ಬೆಂಗಳೂರಿನ ಪತ್ರ ಬಂದಿದ್ರಿ ಮೇಡಮ್. ಕೊಡಿರಿ. ಅಕ್ಕನ ಅಡಿದಾವರಿಗಳಲ್ಲಿ ನಿನ್ನೆ ನಿರ್ಭಾಗ್ಯ ತಂಗಿ ಜಯಶ್ರೀ ಮಾಡುವ ನಮಸ್ಕಾರಗಳು. ಅಕ್ಕ, ಅಂದು ನಮ್ಮ ಮನೆಯಲ್ಲಿ ನಡೆದ ಕುರುಕ್ಷೇತ್ರದಲ್ಲಿ ನಾನು ಸೋತು ನನ್ನ ಗಂಡನ ಒಡಗೂಡಿ ಮನೆ ಬಿಟ್ಟು ಬಂದೆ. ಬಸ್ ಚಾರ್ಜ್ಗಾಗಿ ಕಂಡವರ ಹತ್ರ ಭಿಕ್ಷೆ ಬೇಡಿ ಬೆಂಗಳೂರು ತಲುಪಿದೆ. ಒಂದು ಮುರುಕಲ ಗುಡಿಸಿನಲ್ಲಿ ವಾಸ ಮಾಡಿದ್ದೇವೆ. 1 ತಿಂಗಳಲ್ಲಿ ಒಂದು ಹೆಣ್ಣು ಮಗುವಿಗೆ ಜನ್ಮ ಬಿತ್ತೆ. ಹುಚ್ಚು ನನ್ನ ಗಂಡ ಹಾಡುತ್ತಾ ಕುಣಿಯುತ್ತಾ ಹಾದಿ ಹೋಗೋರ ಹತ್ರ ಕೈ ಚಾಚಿ ಹಣ ತಂದು ನನ್ನ ಹೆರಿಗೆಯನ್ನು ಸಂಪೂರ್ಣಗೊಳಿಸಿದರು. ಈಗ ನನ್ನ ಮಗು 8 ವರ್ಷದ ಮುಗ್ಧವತಿಯಾಗಿದ್ದಾಳೆ. ಹಾಡಿ ಕುಣಿಯುತ್ತಾಳೆ. ಅವಳು ಕುಣಿತಕ್ಕೆ ಸರಿಯಾಗಿ ನನ್ನ ಗಂಡ ಹಾಡುತ್ತಾನೆ, ಕುಣಿಯುತ್ತಾನೆ. ನಾನು ಕೈ ಎತ್ತಿ ಕಾಸು ಕೇಳುತ್ತೇನೆ. ಸಾಕಷ್ಟು ಜನ ನಮ್ಮ ಹಾಡು ಕುಣಿತಕ್ಕೆ ಮನಸೋತು ಹಣ ಸುರಿಯುತ್ತಾರೆ. ಹೊಟ್ಟೆಗೆ ಹಿಟ್ಟು, ಮೈಗೆ ಬಟ್ಟೆ ತೊಟ್ಟುಕೊಳ್ಳೋದಕ್ಕೆ ಅನುಕೂಲವಾಗಿದೆ. ಸಿಟ್ಟಿನಿಂದ ನೀವೆಲ್ಲರೂ ನಮ್ಮನ್ನು ದೂರ ಮಾಡಿದರೂ ಕೂಡ ಹೃದಯಪೂರ್ವಕವಾಗಿ ಆಶೀರ್ವಾದ ಮಾಡಿದ್ದಕ್ಕಾಗಿ ನಮಗಿಲ್ಲಿ ಅನ್ನಕ್ಕೆ ಮಾರ್ಗ ಸಿಕ್ಕಿದೆ. ಅಂತ್ಯ ಆನಂದದಿಂದ ಈ ಪತ್ರ ಬರೆದಿದ್ದೀನಿ. ಜೊತೆಗೆ ನನ್ನ ಮಗಳ ಫೋಟೋ ಕೂಡ ಇಟ್ಟಿದ್ದೀನಿ. ಇವಳು ನನ್ನ ಮಗಳಲ್ಲ, ನಿನ್ನ ಮಗಳು ಅಂತ ಮನಪೂರ್ವಕವಾಗಿ ಆಶೀರ್ವಾದ ಮಾಡು. ಮನೆಯಲ್ಲಿ ಮಾವನವರಿಗೂ ಭಾವನವರಿಗೂ ನನ್ನ ನಮಸ್ಕಾರ ತಿಳಿಸು. ಇಂತೂ ಎಂದೆಂದಿಗೂ ನಿಮ್ಮ ಆಶೀರ್ವಾದ ಬಯಸುವ ನಿಮ್ಮ ತಂಗಿ ಜಯಶ್ರೀ. ಅಯ್ಯೋ ದೇವ್ರೆ, ಈ ಮಗುವನ್ನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ನಿನ್ನ ಪ್ರತಿಷ್ಠೆಗೆ ಏನು ಕಮ್ಮಿ ಆಗ್ತಾ ಇತ್ತಾ? ನನ್ನ ಬಾಳು ಬೆಳಿಬೇಕಾದ ಆ ಜಗದೀಶ್ ನನ್ನ ಕಸಿದುಕೊಂಡು ಈ ಮುಕ್ತ ಮಗುವನ್ನು ಪಡೆದಿದೆಯಲ್ಲ, ಇಲ್ಲ, ನಾನು ಸುಮ್ಮನೆ ಇರಲಾರೆ. ಈ ಮಗುವನ್ನು ಮಣ್ಣಲ್ಲಿ ಇಡುವವರೆಗೂ ನನಗೆ ಸಮಾಧಾನವೇ ಇಲ್ಲ. ಆದಷ್ಟು ಬೇಗ
ಉದ್ದೇಶ ನಿನ್ ಭೇಟಿ ಆಗ್ಬೇಕು. ಈ ಫೋಟೋ ತೋರಿಸಿ ಈ ಮಗುವಿನ ಮರಣ ಹೋಗಕ್ಕೆ ನಾನು ಸಿದ್ಧತೆ ಮಾಡಲೇಬೇಕು. ಅಂತೂ ಈ ಮಿತ್ರ ಮಹಾಶಯನ ಸಂಪಾದನೆ ನನ್ನನ್ನು ಶ್ರೀಮಂತನಾಗಿ ಮಾಡಿತು. ಪರವಾಗಿಲ್ಲ. ಏನ್ ಮಾತಾಡ್ತೀಯೋ? ನನ್ನನ್ನು ಕಂಡಾಕ್ಷಣ ಕೌಕು ನುಡಿ ಆಡದಿದ್ದರೆ ನಿನ್ನ ಮನಸ್ಸಿಗೆ ಸಮಾಧಾನ ಅನಿಸುವುದಿಲ್ಲವೇನು? ಅಲ್ಲೋ, 15 ದಿನಗಳಾಯ್ತು ನೀನು ಅಂಗಡಿಗೂ ಬಂದಿಲ್ಲ, ಮನೆಗೂ ಹೋಗಿಲ್ಲ. ಅಲ್ಲದೆ ಒಂದು ಕಾಲ್ ಕೂಡ ಮಾಡಿದ್ರೆ ಮಾತಾಡದೆ ಸುಮ್ಮನೆ ಇರ್ಲೇನು? ಓಹೋ, ಇಷ್ಟಕ್ಕೆ ಶಿಟ್ಟಾಗುವೆ. ಒಂದು ಸೀರಿಯಸ್ ಪೇಷಂಟ್ ತೆಗೆದುಕೊಂಡು ಮೈಸೂರಿಗೆ ಹೋಗಿದ್ದೆ, ಬರ್ಲಿಕ್ಕೆ ಲೇಟವಾಯಿತು. ನನ್ನ ಮೇಲೆ ಇಷ್ಟಕ್ಕೆ ಕೋಪ ಮಾಡುವೇನು? ಅದಿರ್ಲಿ, ಈಗ ನಿನ್ನ ಹೆಂಡತಿ ಪ್ರಕೃತಿ ಹೇಗಿದೆ? ಅವಳಿಗೇನು ಚಳಿಗಾಲ ತಿರುಗೋದಿಲ್ಲ, ಬೇಸಿಗೆಯಲ್ಲಿ ಉದುರೋದಿಲ್ಲ. ಅವಳು ಮಡದಿಯ ಮೇಲೆ ಕೊಂಬನಿಸು. ಮತ್ತೇನು, ಮದುವೆಯಾಗಿ 8 ವರ್ಷಗಳಾದರೂ ಕೈಯಲ್ಲಿ ಒಂದು ಮಗು ಕುಡ್ದು ಹಾಗೆ ಕುಳಿತಿರಲಿಲ್ಲ. ಅವಳಿಗೆ ನಾಚಿಕೆ ಆಗುವುದಿಲ್ಲವೇ? ಓಹೋ, ಅಪ್ಪ ಅಂತ ಕರೆಸಿಕೊಳ್ಳುವ ಆತುರವೇ ನಿನಗೆ? ಅಲ್ಲೋ ಬೆಪ್ಪ, ಡಾಕ್ಟರ್ನಾಗಿ ನೀನು ಕೂಡ ನನ್ನ ಹೆಂಡತಿಯ ಹೊಟ್ಟೆ ಪರೀಕ್ಷಿಸಲು ಬಿಟ್ಟು ಹಾಗೆ ಕೂತಿರಲ್ಲ. ನೀನಂತ ಸ್ನೇಹಿತ. ಆಗಲಿ ಮಾರಾಯ, ಇನ್ನು ಮೇಲೆ ಆ ಕಡೆ ಗಮನ ಕೊಟ್ಟು ನಿನಗೆ ಅಪ್ಪ ಅಂತ ಭಾಗ್ಯದಾಯಿ ಪಾಲಿಸ್ತೀನಿ. ಮತ್ತೇನು, ನಿನ್ನ ತಮ್ಮ ಎಲ್ಲಿರುವನೊಂದು ಪತ್ತೆ ಆಯ್ತು? ಅವನು ಎಲ್ಲಿದ್ರಷ್ಟೇ ಬಿಟ್ರಷ್ಟೇ. ಅವನನ್ನು ಕಟ್ಟಿಕೊಂಡು ನಮಗಾದ್ರೂ ಏನಾಗಬೇಕಾಗಿದೆ? ಇರ್ಲಿ, ನಿನಗೆ ಮಗು ತಾನೇ ಬೇಕು. ಆಯ್ತು ನಡಿ, ಹೇಗೋ ಹಾಸ್ಪಿಟಲ್ ಸಮಯ ಬಂದಿವಿ. ನಡಿ ಮಾರಾಯ, ನನಗೂ ತಲೆಬೇನೆ ತುಂಬಾನೇ ಇದೆ. ನಡಿ ಹೋಗೋಣ. ओ मेरे बाबा, ओ मेरे भैया, ಅಣ್ಣ, ಈ ಜಾತ್ರೆಗೆ ಬಂದು ಆ ಚಂದ್ರನ ತಾಯಿಯ ಕೃಪೆಗೆ ಬಂದಿರೋ ತಾವೆಲ್ಲ ಈ ಬಡವನ ಮೇಲೆ ಕೃಪೆ ಮಾಡಿ ತಂದೆ, ಕೃಪೆ ಮಾಡಿ. ಹಾ ನೋಡಿ, ನಾನು ಈ ಪಿ ಶ್ರೀನಿವಾಸ ಈಗ ಹಾಡು ಹೇಳ್ತಾನೆ. ಹಾ, ನನ್ನ ಕುರುಡಿ ಹೆಂಡತಿ ಭಿಕ್ಷೆ ಬಿಡ್ತಾಳೆ, ಈ ಭಿಕ್ಷುಕನ ಮಗಳು ಡ್ಯಾನ್ಸ್ ಮಾಡ್ತಾಳೆ. ನೀವೆಲ್ಲರೂ ನನಗೆ ಸಹಾಯ ಮಾಡಿ ತಂದಿ, ಸಹಾಯ ಮಾಡಿ. ಮಗು ಬರಬ, ಡ್ಯಾನ್ಸ್ ಮಾಡು. रात काली रात हुई
ಎಂದು ಯಾರು ಹಂಗೆ ಹೋಗ್ಬಿಡಲ್ಲ. ಸರಿ ಕರ್ರಮ್ಮ ನೋಡೋರಣಿ ನಾನು ಹಾಡು ಹೇಳಿದಕ್ಕೆ ಜನ ಎಷ್ಟು ದುಡ್ಡು ಕೊಟ್ಟರು ನೋಡಮ್ಮ. ಆಹಾ ನೀ ಹಾಡಿದಲ್ಲಕ್ಕಪ್ಪ ಜನ ದುಡ್ಡು ಕೊಟ್ಟಿದ್ದು. ನಾನ್ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆಲ್ಲ ಅದಕ್ಕೆ ಜನ ದುಡ್ಡು ಕೊಟ್ಟಿದ್ದು. ದೊಡ್ಡ ಐಶ್ವರ್ಯ ರಾಯ. ಆಹಾ ನೀನೇನ್ ದೊಡ್ಡ ರಾಜ್ಕುಮಾರ. ನೋಡು ಮಗಳೇ, ನಾನು ಹಾಡಂದದ್ದಕ್ಕೂ ಈ ಜನ ದುಡ್ಡು ಕೊಟ್ಟಿಲ್ಲ, ನೀನು ಡ್ಯಾನ್ಸ್ ಮಾಡಿದ್ದಕ್ಕೂ ಕೊಟ್ಟಿಲ್ಲ. ಈ ನನ್ನ ಕೊರಡಿ ಹೆಂಡತಿ ಕೈ ಭಿಕ್ಷೆ ಬೇಡಿದ್ರಲ್ಲ ಅದಕ್ಕೆ ಎಲ್ಲ ಜನ ದುಡ್ಡು ಕೊಟ್ರಮ್ಮ. ಜನ ದುಡ್ಡು ಕೊಟ್ರು. ಅವ್ರಿಗೆ ಅವರೆಲ್ಲರಿಗೂ ಚಂದ್ರ ತಾಯಿ ಒಳ್ಳೇದು ಮಾಡ್ಲಿ, ತಂದೆ ಒಳ್ಳೇದು ಮಾಡ್ಲಿ. ಹೇಗಾದರೂ ಇರ್ಲಿ, ಆ ದೇವ್ರು ಆ ಜನರ ಮನಸ್ಸಿನಲ್ಲಿ ಹೋಗಿ ಹಣ ಕೊಟ್ಟಿದ್ದಾರಲ್ಲ, ಅಷ್ಟೇ ಸಾಕು. ನಡೀರಿ ಹೋಗೋಣ. ಬಾಜೆ ಮತ್ತೆ ಮುಂದಿನ ಊರಿಗೆ ಹೋಗೋಣ. ಅರ್ಧ ಮುರ್ಧ ಮುರಿಗ್ಯಾನ ಮಗಳ ಇನ್ನು ನಮಗ್ ಕೈ ಕೊಟ್ಟಂಗ ಆದ್ರಿ. ಯಾಕಂದ್ರ ಯಾವಾಗ ಉದ್ದೇಶಪ್ಪ ಡಾಕ್ಟರ್ಗೆ ನರ್ಸ್ ಡ್ಯೂಟಿ ಕೊಟ್ಟಾನಂದ ಮೇಲೆ ಇನ್ನು ಅದು ನಮಗೇನು ಸಿಗಂಗಿಲ್ಲ. ಇನ್ನ ಹತ್ರ ಆಸೆ ಮಾಡಿಬೇಕು ಫುಲ್ಲ ಐತಿ. ಬರ್ಲಿ ಅವನ ಕಡಿ ಮಾತು ಕಿಡಿ ಕಾರ್ಯ ಕೇಳ್ತಾನ. ಹೂವ ತಂದಳು ಸೀದಾ ಚಂದ್ರವತಾಯಿ ಗುಡಿಗೆ ಹೋಗಿ ಮದ್ವೆ ಆಗಿ ಬರ್ತಾನ. ಒಳೆ ಇಲ್ಲ ತಂದ್ರ ಕಡಿ ಕರ್ದವನ ಬೆಕ್ಕೆ ಹಚ್ಚ ಬರ್ತಾನ. ಯಾದಕ್ಕಂದ್ರಿ ನೀವು ಬಿಡಿಗೆ ಯಾಕ ಹುಡುಗ ಯಾರು ಹೂವಾರಿ ಅಂದ್ರ ಅರ್ಧ ಮೂರು ಇಂಗ್ಲಿಷನು ಕಲ್ಸ್ಯಾನ ಅನ್ನಂಗ ಆತ. ನಮಗೀಗ ಸಮಾನ್ಸ ನಾನ
ನಿಮ್ಮ ಅಪ್ಪನ ಅಳಿಯಾಸ್ ನಮ್ಮ ಅವನ ಕುಂಡ್ರಸ ನೋ 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 ನಿಮ್ಮ ಅಪ್ಪನ ಮಗಳು ಗಾಂಡು ತಲೆಗಿಲಿ ಕೆಟ್ಟ ಡ್ಯಾನ್ಸ್ ಕೆಡ್ಸಾಳ ಕಾಲ ಮುಗಿ ಕಾಳಿ ಏ ಚಾಳಿಸ ನನಗ ಕಾಳಿ ಅಂತೇನೋ ಬದಮಾಸ್ ನೀ ಯಾವ ದೊಡ್ಡ ರಾಜ್ಕುಮಾರ್ ಮಗಳ ಚರ್ರ ಅಂತಿಲ್ಲ ನಾನ್ಸೆನ್ಸ್ ನಿನ್ನ ನಡಿಗೆ ಕಂಡ್ರೆ ಗಲ್ಯಾನ್ ನಾಯಿ ಸಕಟ್ ಬಗಳ್ತಾವ್ ಅಲ್ರಿ ಇದಕ್ಕಿಂತ ಅದು ಪುಗಾ ಮಾರೋದು ಬೆಸ್ಟ್ ಐತಿ ಪುಗಾ ಮಾರಿಗೆ ಬರ್ತಾಳ ಆಕಿ ಇದಕ್ಕಿಂತ ಭಾರಿ ಅದ ಆಕಿ ಏ ಮುರ್ಗೇಸಿ ಡಾಕ್ಟರ್ I am compounder plus doctor. You see my ಶಕ್ತಿ ಇದೆ ನೀನ್ ಶಕ್ತಿ ನಾನು ಕಂಡಿಲ್ಲೇನ ಅಂತೀನಿ ಅಲ್ಲ ಮಾಡಿದ ಇಂಜೆಕ್ಷನ್ ಹೊಳೆ ತಕೊಳಕ ಬರ್ದಿಲ್ಲ ಕೈಯಾಗ ನೀ ಅಂತ ಡಾಕ್ಟರ್ಲೆ ಕಡೆ ಅವಾಗ ನಮ್ಮ ಡಾಕ್ಟ್ರ ನುಸ್ತ ಚುಚ್ಚ ಕಟ್ಟ ಕಲಿಸಿದ್ದ ಈಗ ಹೆಂಗ ಚುಚ್ಚಿ ತೆಗಿಯೋದು ಅನ್ನೋದು ಕಲಿಸ್ಯಾನ ಈಗ ಮಾಡಂತೇನ ಏ ನಿನ್ ಮಾಡು ಕಲೆಲ್ಲ ಹೋಗೈತಿ ಈಗ ನಂದು ಬರತ್ತೆ ಈಗ ನಾನ್ ನಿನಗೆ ಇಂಜೆಕ್ಷನ್ ಮಾಡಕ್ ಬಂದ್ರು ಬಾಯ್ ಕೈ ಮುಂದ್ ತಗೊಂಡ್ ಬರ್ತೀವಿ ಯಾಕ ನನಗೇನಾಗಿ ಚುಚ್ಕೊಳಕ ಈ ಊರಾಗ ಸುದ್ದಿ ಗೊತ್ತಿಲ್ಲ ನಿನಗೆ ಅಂದಿನಿ ಅಲ್ಲ ನೀನ ಮರೆಯಲ್ಲ ಹರಡೆ ಈ ಊರಾಗಿನ ಸುತ್ತಮುತ್ತ ಹಳ್ಳಿಯಾಗೆಲ್ಲ ಜಡ್ ಶುರು ಆಗೈತೆ ಅಟ್ಟ ಯಾಕ ಒಂದ್ ಮನೆಗೆ 4-5 ಮನ್ಯಾಗ ಹಾಸ್ಕೊಂಡ್ ಮುನ್ಕೊಂಡಾರತ್ತ ಅವ್ರ ಟ್ರೀಟ್ಮೆಂಟ್ ಕೊಡಾಕ ನಮ್ಮ ಕಾಡೇಶ್ವರ್ ಹೋಗಿದ್ರಂತ ಅವಾಗ ಹೋದಾಗ ಏನ್ ಮಾಡೋದು ಅವ್ರ ತುಂಬ ಜಡ್ ಎಲ್ಲ ಮೈ ತುಂಬ ಹರ್ಕೊಂಡದಂತ ಅವ್ರ ಜಡ್ ಕುಂತ ನಮ್ಮ ಮಂದಿಗೆ ಬರಬಾರ್ದು ಅಂತ ಹೇಳಿ ಅವ್ರು ಎಲ್ಲಿ ಸಿಗ್ತಾರಲ್ಲ ಅಲ್ಲಿ 10 ಚೂಜಿ ಮಾಡ್ರಿ ಅಂತ ಡಂಗರ ಬರೋರು ಊರಾಗ ಅಲ್ಲ ನೀನ ಚೂಜಿ ಮಾಡಿ ಹೊತ್ಕೊಂಡ್ ಹೋಗ್ಯಾರ ಮನ್ಯಾಗ ಹೋಗಿರಿ ಅಂತ ನಮ್ಮ ಕಳ್ಸ್ಯಾರ ಏ ಹುಡುಗ ನಾವ್ ಒಬ್ಬಕ್ಕೆಲ್ಲ 4 ದಿಕ್ಕಿಗೂ 4 ಮಂದಿ ಹುಡುಗರಾಗ್ತಾರ್ರಿ ನಾ ಮೊದಲ ಕೈ ತಾಯಿಲಿ ಬಾಯಿ ಮೇಲೆ ಬರೋದ ಹೋಗ ಯಾವ ಮಗ ನನಗರ ಹೋಗಾಗಿತ್ತು ಅಂತ ಹೇಳಿ ನಮ್ ಡಾಕ್ಟರ್ ಉದ್ದೇಶ ಅವರು ಯಾಕ ಅವಂಗೇನು ಉದ್ಯೋಗ ಇಲ್ಲೇನ ಏ ಒಂದ್ಬಿಟ್ಟ ಅವ್ನು ಅಲ್ಲ ಉದ್ಯೋಗ ಇಲ್ಲ ಬಿಟ್ಟು ಅದೆಲ್ಲ ನಾವ್ ಕೇಳಂಗಿಲ್ಲ ನಮ್ ಡಾಕ್ಟರ್ ಏನ್ ಕೆಲಸ ಇರ್ತಾರ ಅದನ್ನ ಮಾಡ್ತೇವ್ ಮೊದಲ ನೀನ್ ಕೈತಾ ಮಾಡ್ಬೇಕು ಇಂಜೆಕ್ಷನ್ ಕೊಡದಿದ್ರೆ ಏನ ಮಾಡತಿ ಕೊಡದಿದ್ರೆ ಏನ್ ಮಾಡ್ತಿ ಅಂತ ಕೇಳಕತ್ತೇನ ಲೇ ಅಲ್ಲ ಮೊದಲ ಮಾತ್ ಕಮ್ಮ ಮಾಡೋ ಕೈ ಮುಂದತ ಕೊಡಂಗಿಲ್ಲ ಕೊಡಂಗಿಲ್ಲ? ಇಲ್ಲ ಅಲ್ಲ ಸುಮ್ನ ಚುಚ್ಚಿಕೊಂಡಿದ್ ಚಲೋ ಆತ ಈ ನಮೇನ ಏನಾರ ಹಾಳಾಡೋ ಜಗ್ಯಾರ ಮಾಡಾಕತ್ತ ಕೊಂಡಲ್ಲಿ ಗುಡ್ಬೇಕಾಗತ್ತ ಸೂಜಿ ಮತ್ತೆ ನಮಗ್ ಚುಚ್ಚೋದು ಅಟ್ಟ ಬರ್ತೈತಿ ಚುಚ್ಕೋದು ಇನ್ನ ತಕ್ಕ ನಮ್ ಹಿಸ್ಟ್ರಿಯಾಗ ಇಲ್ಲ ಹೌದೇನ ಹಂಗಾದ್ರೆ ಇಲ್ಲಿ 4 ಮಂದಿ ನಮ್ಮ ಅಣ್ಣಗ ಹೋದಾರ ತಡಿ ಬರ್ತಾರಟ ನೀನು ಮಾತಾರ ನನಗೇನು ಮಾಡೋರ್ದಾರ ನೀವ್ ಅಣ್ಣ ಹೋಗೋಣಲ್ಲ ನಿಮ್ ಮುತ್ತಾಜನ್ ಕರ್ಕೊಂಡ್ ಹಿಡ್ಕ 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 ಅಲ್ಲದೆ ಇನ್ನಸ್ತಕ ಊರು ಮಂದಿ ಸುತ್ತಿದ್ದ ಅವಾಗ ಹೆಂಗಾಯ್ತಿತ್ತು ನಿಂಗ ಅಲ್ಲ ಗಚ್ಚಾಗಿ ಹಿಡ್ಕೋರಿ ಅವಂಗ ಓಯ್ ಜರ ತಡ್ಕೋ ಅಲ್ಲ ಇವಾಗ ಸಣ್ಣ ಸೂಜಾಗ ಆಗಿ ಬರಂಗಿಲ್ಲ ಮಗನ ದಪ್ಪ ತಗೊಂಡು ಗಪ್ರಿ ತಗೋರಿ ಡಬಣ ತಗೋರಿ ಡಬ್ಬನ ತಗೊಂಡಂತೆ ಈ ಮಗ ನೋಡು ಡಬಣ ತಗೋರಿ ಅಂತೇಳಿ ಅಲ್ಲ ನಿಮ್ಮ ಮನೆಯಾನ 3 ಮಂದಿನ ಇಟ್ಕೊಂಡಾಳೆ ನೀಕೆ ಇಟ್ಕೊಂಡು ನಿಮ್ ಹಿಡಿಯಾಕ ಅಲ್ಲ ಈಗ ಚಂದ್ರವದಾಯಿ ಜಾತ್ರೆಗ ಇಂಡಿಷನ್ ಮಾಡ್ಬೇಕಂತ ಡಾಕ್ಟರ್ ಆದೇಶ ಈಗ ಅನ್ನ ನಮ್ಗೆ ಕರ್ಕೊಂಡು ಬಂದಾರ ಹೆಂಗಾಯ್ತವ ಏಯ್ ಮತ್ತ ಏನೇನ ಕೊಡ್ತಾಳ ಇದ ಪತ್ತಂಜಲಿ ಆಡಿದ್ದಂಗೆ ಐತದ ಮತ್ತ ಇದು ಏನ್ ಏಟಿರ್ಲ ಪತಂಜಲಿ ರಸಗುಲ್ಲ ಓಯ್ ಗಚ್ಚ ಹಿಡ್ಕೋರಿ ಅವನಟ ಲೇ ಬಾ ಜಿಗಡಕ್ ಹೋಗ್ಬೇಡ ಸುಮ್ಮನೆ ನಿಂದ್ರ ಮತ್ತ ಅಲ್ಲ ಮಗನ ನೀ ಇಂಡಿಷನ್ ಮಾಡ್ಕೊಲಿಲ್ಲ ಅಂದ್ರೆ ನಾವು ಬಿಡ್ತೇತಿದ್ದಿ ಈಗ ಒಂದ್ ಕೈ ಇಲ್ಲ ಆ ಕಾಲ ಮುರಿದು ಈಚೆ ಕೈಯಾಗ ಕೊಡ್ತೇವೆ ನೋಡ ಅಲ್ಲ ಆಕಿ ಯಾನ್ ಹೇಳ್ರಿ ನೀವು ಕೇಳವ್ರ ಯಾಕಂದ್ರ ಅಂತ ತಾಕತ್ತ ಐತಕ ಐತಾಗ ನಿನಗಟ್ ಕೊಡ್ತಾನೆ ಹಿಡ್ಕೊ ಗಪ್ಪ ನೀ ಏ ಹಿಡ್ಕೊ ನನ್ ಗಚ್ಚ ಹೆಂಗೇಟ ಏ ಬಿಡ್ರು ನಮಗ ಮೇಡ ಹೇಳ್ತಾನೆ ಕೇಳಿಲ್ಲ ಕೈ ಏನ್ ಮಾಡಿಸ್ಕೊಂಡು ಅಭ್ಯಾಸಿಲ್ಲ ನಮಗ ಏನ್ರ ಮಾಡೋದಿತ್ತರ ನೋ ಯಾಕಂದ್ರ ಏತ್ ಇದೊಂದು ಕೈ ಹೋದ್ರೆ ಏನ್ ಮಾಡೋರಿ ಅಯ್ಯೇ ಮತ್ತ ಕೆಲಸ ಏನ್ರ ಮಾಡ್ಬೇಕಾದ್ರೆ ಸುಮ್ಮನೆ ನಿಂದಿರ್ತೇವ ಮತ್ತ ಏನಾರ ಸೂಜಿ ಮುರಿ ಅಂದ ನೋಡ ಕಾಳಿ ಏಯ್ ಇದೊಂದು ನೀ ಹೆಂಗ ಸಾಗಿ ಗಣಸರ್ ಕೆಲಸ ಮಾಡಕತ್ತಿ ಇದು ಬಾಳ ಚಲೋ ಅಲ್ಲ ಕಾಳಿ ಏ ಗಣ ಕಾಳಿ ಅಂತೇನ
ಕಾಳಿಗೆ ಏನಕ್ಕೆ ಹೋಗ್ಬೇಡ, ನನಗ್ ನರ್ಸ್ ಕಾಳಿಕಾ ದೇವಿ ಅಂದೆ ಬೇಸಾದ ಇಲ್ಲ ತೂಜು ಊರಿ ಅಂದೇನೋ. ಕಾಳಿಕಾ ದೇವಿ ಅಲ್ಲಕ್ಕೆ ಕಾಳಿ ಆದ್ಮೇಲೆ ಜವ್ ಇದು ಮನ್ಸಾರಿ ಚುಚ್ಚಿರ ಹಿಂಗ್ ಚುಚ್ಚಿರ ನಡೆಯಂಗಲ್ಲ. ದನಿಗೆ ಹೆಂಗ್ ಚೂಸ್ತಾರ ಹಂಗ ಚೂಸ್ತಾರ. ಹಂಗಾರೆ ನೀ ಹಿಂದ್ ಕರ್ಕೊಂಡ್ ದಪ್ಪ ಸೂಜಿ ಬಿಟ್ಟು ಬಂದಿ ಎಲ್ಲ ಇಟ್ ನಡಿ ಅವ್ನು ಕರ್ಕೊಂಡ್. ನೀವು ಮಾತಾಡೋರ ಯಾಕಂದ್ರ ಆಕಿ ನಿಮ್ಗೆ ಕೊಡ್ತಾಳ ನೋಡು ಪಗಾರ. ಕೊಟ್ಟಾಗ ಬರ್ಬೇಕಲ್ಲ. ಮತ್ತೆ ಪಗಾರ ನಾನು ಮಾಡ್ಕಿಲ್ಲ ನಿಂದ್ ಕೇಳ್ತಾರಲ್ಲಿ. ಏ ನೀವು ಒಂದು ಕೆಲಸ ಮಾಡಿ, ಇದು ವಿಷಯ ನಂದು ಹಾಕಿರಿ, ನೀವು ನಡ್ರಿ, ನನ್ನ ಕುತ್ಕೊಂಡ್ರೆ ನಡ್ರಿ ನೀವು. ಆಯ್ಕೆ ಕೊಡು, ಯಾಕೆ ನೀವು ಡಬಲ್ ರೊಕ್ಕ ಕೊಡು. ಇಲ್ಲ ನೀವು ಹೋಗಿ ಇಂಜೆಕ್ಷನ್ ರೆಡಿ ಮಾಡಿ ನಾವು ಕರ್ಕೊಂಡ್ ಬರ್ತೇನೆ. ಹೋಗ್ರಿಪ್ಪ, ನಿಮ್ಮ ಅಕ್ಕ ಹೇಳ್ತಾರ ನೀವು ನಡ್ರಿ. ಅಲ್ಲ ಸಾಂಗಿನ ಹಿಡ್ದಿ ಮತ್ತೆ ಮಗನ ದೊಡ್ಡ ಒಂದು ಹಾಕಿಡ್ರಿ. ಬಳ್ಳಿ ಬೇರಿ ಅಂದು ಬಿಹಾರಿ, ಬಳ್ಳಿ ಬೇರಿ ಅಂದು ಬಿಹಾರಿ, ತಿರುಗಿಸ್ಬೇಡ ನೀ ಮಾರಿ, ತಿರುಗಿಸ್ಬೇಡ ನೀ ಮಾರಿ. ಇದೆಲ್ಲ ಮನಸಾಗಿ ಬಂದೀನಿ ಹೌಹಾರಿ, ಇದೆಲ್ಲ ಮನಸಾಗಿ ಬಂದೀನಿ ಹೌಹಾರಿ, ಸಿಡಿಸಬೇಡಗೆ ಏ ಪೂರಿ ಚುಟ್ಟು ಚುಟ್ಟು ಚುರು ಚುರು ಎರಡು ನಮ್ಗೆ ಹಾಕದವ ಅಲ್ಲ ನೋಡಿ. ಚುಟ್ಟು ಚುಟ್ಟು ಎನ್ನುತ್ತೈತೆ ಜೊತೆಗೆ ಚುರು ಚುರು ನಗುತ್ತೈತೆ, ಚುಟ್ಟು ಚುಟ್ಟು ಎನ್ನುತ್ತೈತೆ ಜೊತೆಗೆ ಚುರು ಚುರು ಮಾಡುತ್ತೈತೆ. ಏನು ಪುರು ಎಲ್ಲಿ ಇಂಜೆಕ್ಷನ್ ಮಾಡುವಾಗ ಅಲ್ಲ ಚುಟ್ಟು ಚುಟ್ಟು ಅನ್ನುತ್ತೈತೆ ಹುಡುಗಿ ಚುರು ಚುರು ಮಾಡುತ್ತೈತೆ, ಚುಟ್ಟು ಚುಟ್ಟು ಅನ್ನುತ್ತೈತೆ ಒಳಗ ಚುರು ಚುರು ಮಾಡುತ್ತೈತೆ. ಚಂದ ಈ ನಿನ್ನ ಮೈ ಮಾಟ ನಿನ್ನ ಮ್ಯಾಲೆ ಬಣ್ಣ ಸಾಗಿ ಒಂದೇನು ತಲಿಕಂತ. ಹುಡುಗಿ ಏನು ಚಂದ ಈ ನಿನ್ನ ಮೈ ಮಾಟ ನಿನ್ನ ಮ್ಯಾಲೆ ಬಣ್ಣ ಸಾಗಿ ಒಂದೇನ ತಲಿಕೈತೆ, ಚುಟ್ಟು ಚುಟ್ಟು ಅನ್ನುತ್ತೈತೆ ಒಳಗ ಚುರು ಚುರು ಮಾಡುತ್ತೈತೆ, ಚುಟ್ಟು ಚುಟ್ಟು ಅನ್ನುತ್ತೈತೆ ಒಳಗ ಚುರು ಚುರು ಮಾಡುತ್ತೈತೆ. ಹುಡುಗಿ ಜಿಲ್ಗಾಳ ಪೀಸ ಬೇಡ
ಚಿಕ್ಕ ಡ್ಯಾನ್ಸ್ ಚಿಕ್ಕ ಡ್ಯಾನ್ಸ್ ಚೆಲ್ಲು ಏನ್ ಮಾಮ ನಂದು ಬೇರೆ ನಗರ ನಿಂದು ಬೇರೆ ಏನಾಗತ್ತೆ ಟುಬುಕು ಟುಬುಕು ಟುಸುಕು ಟುಸುಕು ಯಾಕ ಗಾರ್ಡನ್ ಏನ್ ಕಾಲ ಐತಲ್ಲ ಬಿಟ್ಬಿಟ್ಟಾವತ್ತು ನಿಂದು ದಿಸ್ ಇಸ್ ಮೌಲಾ ಸ್ಟೈಲ್ ಚುಟ್ಟು ಚುಟ್ಟು ಅನ್ನುತ್ತೈತೆ ಏ ಹುಡುಗಿ ಏನೋ ಮಾಮ ಈ ಸಲ ಬೇರೆ ಅನ್ನಕೈತ್ಲ ಎಲ್ಲ ವಯಸ್ಸು ತಲೆವಲ್ಲ ಮತ್ತೆ ಏ ವಯಸ್ಸಲ್ಲ ಈಗ ಮತ್ತೆ ಈಗ ಬೇರೆ ಅನ್ನಕೈತಿ ಏನಾಗತ್ತೆ ಒಂದು ಸುದ್ದಿ ನುಗ್ಗಿ ಬಿಡು ನೀರು ಕೊಡ್ತೀನಿ ಅಲ್ಲ ಈಗ ಸಾಕಾತಿಲ್ಲ ಈ ಮಗಗೆ ಯಾವಾಗ ಸಾಕಾಗೋಲ್ಲ ಇನ್ನ ದಾಟಕ್ಕಾದ್ರೆ ಇವ್ ಮನೇಲಿ ಮಗ ಯಾವ ಅಂದ್ರೆ ಬೇಟಕ ಮಾಡ್ಬೇಕನ್ ಲೆಕ್ಕ ಹಾಕೇನ ಅದಲ್ಲ ನಮ್ಮ ಉದ್ಯೋಗ ಹೌದಾ ಏ ಹುಡುಗ ಹಿಂಗ ಹಲೋ ಡಾಕ್ಟರ್ ಉದೇಶ್ ಏನು ಬಹಳ ದಿನಗಳಿಂದ ಆಸ್ಪತ್ರೆಗೆ ಆಗಮಿಸಿದಲ್ಲ ಏನ್ ಮಾಡುವುದು ನಮ್ಮ ಸಮಸ್ಯೆಯನ್ನು ಬಗೆಹರಿಸುವ ಏಕೈಕ ವ್ಯಕ್ತಿ ಅಂದ್ರೆ ತಾವೇ ಅಲ್ವೇ? ವಿಶೇಷ ವಿಷಯವೇನು? ನೋಡಿ, ನನ್ನ ತಂಗಿ ನನಗೆ ಪತ್ರ ಬರೆದಿದ್ದಾಳೆ. ಏನು ನಿನ್ನ ತಂಗಿನಿಗೆ ನಿನಗೆ ಪತ್ರ ಬಂದಿದೆ? ಎಲ್ಲಿರುವಳಂತೆ? ಏನು ಮಾಡುತ್ತಿರುವಳು ಅವಳು? ಬೆಂಗಳೂರಿನಲ್ಲಿ ಬೀದಿಯಲ್ಲಿ ಇದ್ದಾಳಂತೆ. ಅದು ಅಲ್ಲದೆ ಒಂದು ಹೆಣ್ಣು ಮಗುವಿನ ಜನ್ಮವಿಟ್ಟಿದ್ದಾಳೆ. ಅದು ಈಗ 8 ವರ್ಷದ ಸುಕನ್ಯವಾಗಿ ಇದ್ದಾಳೆ. ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡಿ ಹಾಡಿ ಕುಣಿದು ತಂದೆ ತಾಯಿಗೆ ಜೀವನ ಆಶ್ರಯ ಆಗಿದ್ದಾಳೆ ಅವಳು. ಓಹೋ, ಅಂತೂ ಮಗಳಿಂದ ನಿನ್ನ ತಂಗಿ ಭಾಗ್ಯ ತೆರೆಯುವಂತಾಯ್ತಲ್ಲ. ಅವಳಿಗೆ ಬೇಕು ಆ ಭಾಗ್ಯ? ಯಾರಿಗೆ ಬೇಕು? ನನಗೆ ಬೇಕು ಡಾಕ್ಟರ್. ಏನ್ ಮಾಡುದು ರಾಜಶ್ರೀ? ಆ ಜಗದೀಶನನ್ನು ನಿನ್ನ ಬಲೆಯಲ್ಲಿ ಹಾಕಲು ಶತಪ್ರಯತ್ನ ಪಟ್ಟೆ. ಕಡೆಗೆ ಹುಚ್ಚನ ಮತ್ತು ಕೂಡ ಅವನ ಹೆಂಡತಿ ಕೈಯಿಂದ ಅವನ ಹೊಟ್ಟೆ ಶಿರುವಾಗಿ ಮಾಡಿದೆ. ಅವನು ನಿನ್ನ ಮನಸ್ತೃಪ್ತಿ ಪಡಿಸದೆ ಹೆಂಡತಿಯನ್ನು ಕರೆದುಕೊಂಡು ಊರೇ ಬಿಟ್ಟು ಹೋದ. ಏನು?
ಅವನಿಗೆ ಹುಚ್ಚು ಹಿಡಿಸೋದು ನೀವ? ಯಾಕೆ ತಪ್ಪಾಯ್ತೇನು? ಚೇಚೆ, ತಪ್ಪು ಮಾಡುವಂತ ಕಾರ್ಯ ನೀವೆಲ್ಲಿ ಮಾಡಿದ್ರ? ಒಪ್ಪುವಂತ ಕಾರ್ಯವೇ ನೀವು ಮಾಡಿದ್ರ. ಹಾ, ಇನ್ನೊಂದು ನೀವು ಕಾರ್ಯ ಮಾಡಿದ್ರೆ ನಿಮ್ಮ ಕಾರ್ಯ ಪೂರ್ಣವಾಗುವುದು. ಆ ಕಾರ್ಯ ಮುಗಿಸಿದ ಮೇಲಾದ್ರೂ ನನ್ನ ಮನದಾಚೆ ತೀರಿಸುವ ರಾಜಶ್ರೀ. ಖಂಡಿತವಾಗ್ಲು ನಾನು ಇಲ್ಲಿಗೆ ಬಂದು ನಿಮ್ಮ ಆಸೆಯನ್ನು ಖಂಡಿತವಾಗಿ ನೆರವೇರಿಸಿಕೊಡ್ತೇನೆ. ಹೇಳುವ ಯಾವ ಕಾರ್ಯ? ಹಾ, ತೆಗೆದುಕೊಳ್ಳಿ. ಇದು ನನ್ನ ತಂಗಿಯ ಮಗಳ ಫೋಟೋ. ಇದು ನಿನ್ನ ಹತ್ರ ಹೇಗೆ ಬಂತು? ನನ್ನ ತಂಗಿ ಪತ್ರ ಬರೆಯುವ ಮುನ್ನ ಅದ್ರ ಜೊತೆ ಈ ಫೋಟೋ ಕಳಿಸಿದ್ದಾಳೆ. ಅಕ್ಕ ನೋಡಿ ಸಂತೋಷ ಪಡುವ ಅಂತ. ಆನಂದ ಪಡುವುದನ್ನು ಬಿಟ್ಟು ಆವೇಶ ಪಟ್ಟು ಆತುರದಿಂದ ಓಡಾಡಿ ಬಂದಿದ್ದೇನೆ ತಮ್ಮ ಅಡಿಗೆಯಲ್ಲಿ. ಅಂದ್ರೆ ನೋಡಿ, ನಾಳೆ ನೀವು ಬೆಂಗಳೂರಿಗೆ ಹೋಗ್ಬೇಕು. ಯಾಕೆ? ಈ ಫೋಟೋದಲ್ಲಿ ಇರುವ ಆ ನನ್ನ ತಂಗಿಯ ಮಗಳ ಕೊಲೆ ಮಾಡುವುದಕ್ಕೆ. ಅವಳು ಎಲ್ಲಿರುವಂತೂ ನಾನು ಹೋಗ್ಬೇಕು. ತೆಗೆದುಕೊಳ್ಳಿ ಈ ಅಡ್ರೆಸ್. ಕೊಲೆ ಮಾಡುವ ಬಗೆ ಹೇಗೆ? ನೋಡಿ, ಇದರಲ್ಲಿ ವಿಷ ಇದೆ. ಇದನ್ನು ತೆಗೆದುಕೊಳ್ಳಿ. ಬಿಸ್ಕೆಟ್ದಲ್ಲಿ ಆಗ್ಲಿ ಇಲ್ಲ ಯಾವುದಾದ್ರೂ ಆಹಾರದಲ್ಲಿ ಹಾಕಿ ದೂರಿನಿಂದ ಕರೆದು ಮುದ್ದು ಮುದ್ದಾಗಿ ಮಾತನಾಡಿ ಈ ವಿಷವನ್ನು ಅದರಲ್ಲಿ ಬೆರೆಸಿದ್ರೆ ಒಂದೇ ಒಂದು ಗಂಟೆಯಲ್ಲಿ ಅವಳ ಪ್ರಾಣ ಪಟ್ಟಂತೆ ಹಾರಿ ಹೋಗ್ಬಿಡೋದು. ರಾಜಶ್ರೀ, ಈ ಕೆಲಸ ಮುಗಿದ ಮೇಲೆ ಈ ನಿನ್ನ ತುಂಬ ಯೌವನದ ದೇಹ ಸುಖ ನನಗೆ ಅರ್ಪಿಸಿದ್ಯಾ? ನೋಡಿ, ನನ್ನ ಮಾತಂದ್ರೆ ಮಾತು. ನೀವು ನನ್ನ ಆಸೆಯನ್ನು ನೆರವೇರಿಸಿದ್ರೆ ಖಂಡಿತವಾಗ್ಲೂ ನಿಮ್ಮ ಆಸೆಯನ್ನು ನಾನು ನೆರವೇರಿಸಿಕೊಡ್ತೇನೆ. ಹಾಗಾದ್ರೆ ಬಾ. ಅಲ್ಲೋ ಮಗನ, ನೀ ಯಾಕೆ ಬಂದೆ ಈಗ? ಹೇಳ್ಕೋಕ ನಾ ಬಂದಿನ್ರಿ. ರಾಜಶ್ರೀ, ನೀನು ಮನೆಗೆ ಹೋಗು. ನಾನು ನಾಳಿಂದ ನಾನೇ ಬೆಂಗಳೂರಿಗೆ ಹೋಗಿ ಬೇಗ ಬರ್ತೇನೆ. ಸರಿ, ಬಾಯ್. ಡಾಕ್ಟರ್ ಸಾಹೇಬ್ರ, ಏ ಕಾಡು, ನಾನ್ ನೋಡಿಬೇಕೇನ್ರಿ. ಈ ವಿಷಯ ಯಾರ ಮುಂದೆ ಹೇಳ್ದ? ಯಾವ ವಿಷಯ? ನಾನು ರಾಜಶ್ರೀ. ನೀವ್ ಯಾರ ನೋಡಿರಿ ಅಣ್ಣ? ಏನೇನು ಯಾವ ವಿಷಯ ರೀ ಡಾಕ್ಟ್ರೆ? ನಾನು ರಾಜಶ್ರೀ ತಪ್ಪಿಕೊಂಡು ಏನೇನು ಮಾಡಕ್ಕೆ ಅದೇ 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 ಯಾರ ಹತ್ರ ನೀವು ನನ್ನ ವಿಷಯ ಒಂದು ಪೂರ್ತಿ ಮಾಡ್ರ, ನಿಮ್ಮ ವಿಷಯನ ಯಾರ ಮುಂದೂ ಹೇಳಂಗಿಲ್ಲ ನಾವು. ಆಯ್ತು, ನಿನ್ನ ವಿಷಯ ಏನು ಹೇಳ? ಅದರಿ ಆ ಕಾಲ್ ಮುರುಕ್ ಕಾಳಿನ ನನ್ನ ಜೋಡಿ ಮದುವೆ ಮಾಡುವ ವಿಷಯ. ಇಷ್ಟ ಅವಳು ಒಪ್ಪಿಸ್ಕೊಂಡು ಕರ್ಕೊಂಡ್ ಬಾ, ಇಂದ ಮದುವೆ ಮಾಡಿಬಿಡ್ತಾನೆ. ಈ ಪುಣ್ಯಾತ್ಮ ಸುಲದ ನಂತರ ಬಾಳಿಕೈತಿ ನಾವು. ಅಲ್ಲ, ಆಕಿ ಒಪ್ಪಂಗಿದ್ರ ನಿಮ್ಮ ಮತ್ಯಾಗ ನಾ ಯಾಕೆ ಬರ್ತೇನ್ರಿ? ಆಕಿ ಗಂಡ್ರಾಮೆ ತಂಗದಾಳ್ರಿ, ಗಂಡ್ರಾಮೆ ಅದ. ನೀವ ಇಂಜೆಕ್ಷನ್ ಚುಚ್ಚಿ ಬಾ ಅಂತ ಹೇಳಿ ಕೊಟ್ಟಿರಿ ಅಂತ ಇಲ್ಲಿ ಯಾಕೆ ಚುಚ್ಚಿದಾರಲ್ಲ? ಕಾಲ ಒಚ್ಚೆ ಬರಕೈತ್ರಿ. ಸೂಜಿ ಅಲ್ಲೇ ಬಿಟ್ಟಾಳೋ ಏನು ತಕೊಂಡ್ ಹೋಗ್ಯಾಳ? ಏ ಇಲ್ರಿ, ಅದೆಲ್ಲ ಬರೋರಿ ಮಾಡ್ಯಾರ. ಆದ್ರೂ ಒಂದು ಹೆಣ್ಣಿನ ಕೈಲೇ ಮಾಡಿಸ್ಕೋದಂದ್ರ ಬಹಳ ಕೆಟ್ಟ ಅನ್ಸ್ಕೈತ್ರಿ ಮನುಷ್ಯಗೆ. ಆಯ್ತು ಕಾಡೇಶ, ಸಾಧ್ಯವಿದ್ದಷ್ಟು ನಾನು ಕೆಲಸ ಮಾಡುತ್ತೇನೆ. ಮಾಡ್ತೀರಲ್ಲ? ಹಂಗಾದ್ರೆ ನಾ ಬರ್ಲ್ರೇನ? ಬಾ ಬಾ ಬಾ. ನನ್ನ ಕೆಲಸ ಮರಿವೆ. ಮಾಡ್ತೀನಿ. ಡಾಕ್ಟರ್ ಸಾಹೇಬ್ರ, ನನ್ನ ಕೆಲಸ ಮಾಡ್ತೀನಿ. ನನ್ನ ಕೆಲಸ ನೀವು ಓಡಿಸ್ಕೊಂಡು ಹೋದೇರಿ. ನನ್ನ ಕೆಲಸ ಏ ಡಾಕ್ಟ್ರ ಮದ್ವಿ ಮಾಡ್ತೀನಿ. ನಿಂದ ಆಯ್ತು. ಬಾಯ್ ಮಾಡೇನು ಹೋಗು. ಅಂತೂ ಈ ನನ್ನ ಮಗ ನನ್ನ ಕುತಂತ್ರ ಕಣ್ಣಾರೆ ಕಂಡು ಬಿಟ್ನಲ್ಲ. ಇವನಿಗೇನಾದ್ರೂ ಮಾಡಿ ಮೊದಲು ಹುಚ್ಚು ಹಿಡಿಸಲೇಬೇಕು. ಮೊದಲು ರಾಜಶ್ರೀ ಕೆಲಸ, ಆಮೇಲೆ ಈ ಕೈ ಮುರುಕಾಡನ್ನು ನೋಡಿದ್ರೆ ಇತ್ತೀಚೆಗೆ ನಮ್ಮ ರಾಜಶ್ರೀಯ ವರ್ತನೆ ವಿಚಿತ್ರವಾಗಿ ಕಾಣ್ತಾ ಇದೆ. ಯಾಕಂದ್ರೆ ಕಂಡಲ್ಲಿ ಜನ ಅವಳ ಹಾಗೂ ಉದ್ದೇಶದ ವಿಷಯದಲ್ಲಿ ಪಿಸು ಅಂತ ಮಾತು ಹೇಳಿ ಅಮೆಕ ಮಾಡುತ್ತಿದ್ದಾರೆ.
ಇದೇನಾದ್ರೂ ಸತ್ಯವಿರಬಹುದೇ? ಹತ್. ನಮ್ಮೂರಿನ ಪ್ರತಿಷ್ಠಿತ ಪ್ರತಿಭಾನ್ವಿತ ವ್ಯಕ್ತಿ ರಾಮಲಿಂಗನ ಮನೆ ಸಾಕ್ಷಾತ್ ದೇವರ ಗುಡಿ ಇದ್ದಂತೆ ಎಂದು ಕೇಳಿದ ಕಿವಿಗಳಲ್ಲಿಂದು ನನ್ನ ಸೊಸೆಯ ಬಗ್ಗೆ ಅಪಪ್ರಚಾರದ ನುಡಿಗಳೇ. ಏನೇ ಆಗಲಿ, ಇವತ್ತು ನೇರವಾಗಿ ಮನೆಗೆ ಹೋಗಿ ನನ್ನ ಸೊಸೆಯನ್ನೇ ವಿಚಾರಿಸಿ ಸ್ವಲ್ಪ ಅವಳನ್ನು ಬಂಧನದಲ್ಲಿಡುತ್ತೇನೆ. ಇಲ್ಲದಿದ್ರೆ ಅವಳ ಸ್ವೇಚ್ಛಾ ವರದಿಯಿಂದ ನನ್ನ ಮನೆತನದ ಮಾನ ಪಾಲಾಗುವುದರಲ್ಲಿ ಸಂದೇಹವೇ ಇಲ್ಲ. ಒಟ್ಟಿಗೆ ಮಕ್ಕಳ ಮೇಲಿನ ಅತಿಯಾದ ಮೋಹ ಅನಾಹುತಕ್ಕೆ ಕಾರಣವಾಯಿತು.